Littering in public places is injurious to the environment. Video 500 rupees per peddler. Small boy. Hey guys, good morning. Right now it is 6 o'clock or 6:30 I guess. ನಾವಿವಾಗ ಕೊರಾಕಲ್ ರೈಡಿಗೆ ಹೋಗ್ತಿದ್ದೀವಿ ಆ್ಯಂಡ್ ಅದಾದಮೇಲೆ ವಿ ವಿಲ್ ಬಿ ಗೋಯಿಂಗ್ ಐ ಗೆಸ್ ಫಾರ್ ಅ ಸ್ಮಾಲ್ ಡ್ರೈವ್ ಇನ್ ದ ಜಂಗಲ್. ಬನ್ನಿ ಹೋಗೋಣ ಕೊರಾಕಲ್ ರೈಡ್ಗೆ. ಸೊ ಈಗ ನಾವು ಗೋಪಿನಾಥಂ ಮಿಸ್ಟ್ರಿ ಟ್ರೈಲ್ಸ್ ಕ್ಯಾಂಪ್ನಲ್ಲಿ ಇರುವಂತಹ ಗೋಪಿನಾಥಂ ಡ್ಯಾಮ್ ಬ್ಯಾಕ್ ವಾಟರ್ಸ್ ಹತ್ರ ಬಂದಿದ್ದೀವಿ. ಸೊ ನಮ್ಮ ಟೆಂಟ್ ಏನಿದೆ ಅದರ ಹಿಂಭಾಗಕ್ಕೆ ಈ ಒಂದು ಬ್ಯೂಟಿಫುಲ್ ಆದಂತಹ ವಾಟರ್ ಬಾಡಿ ತೆರ್ಕೊಳ್ಳುತ್ತೆ. ಬೆಳಿಗ್ಗೆ ಮುಂಜಾನೆ ಈ ಒಂದು ವಾತಾವರಣದಲ್ಲಿ ಸುಂದರವಾದಂತಹ ನೀರಿನ ಸಪ್ಪಳದ ಜೊತೆಯಲ್ಲಿ ಒಂದು ಕೊರಾಕಲ್ ರೈಡ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಬಂದಿದ್ದೀವಿ. ಬೆಳಿಗ್ಗೆ ಬಹಳ ಪ್ರಶಾಂತವಾದ ವಾತಾವರಣದಲ್ಲಿ ನಾವು ಕೊರಾಕಲ್ ರೈಡನ್ನು ಎಂಜಾಯ್ ಮಾಡಿದ್ವಿ. ನೀರಿನ ಸಪ್ಪಳ ಹಾಗೇನೆ ಪಕ್ಷಿಗಳ ಕಲರವ. ಸೊ ಇದು ಇಟ್ ವಾಸ್ ದ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಬ್ಯೂಟಿಫುಲ್ ಕೊರಾಕಲ್ ರೈಡ್. Look at the bird. So this was a perfect morning ride and a perfect place for family time. ತುಂಬಾನೇ ಪೀಸ್ಫುಲ್ ಆದಂತಹ ಜಾಗದಲ್ಲಿ we had the best moments. ಬಹಳಷ್ಟು ಫೋಟೋಸ್ಗಳನ್ನು ವಿಡಿಯೋಗಳನ್ನು ಮಾಡಿಕೊಂಡು ನಾವು ಕೂಡ ಈ ಮೆಮರೀಸ್ನ ನಮ್ಮ ಕ್ಯಾಮ್ರಾದಲ್ಲಿ ಹಾಗೆ ನಮ್ಮ ಕಣ್ಣುಗಳಲ್ಲಿ ಸೆರೆ ಹಿಡ್ಕೊಂಡ್ವಿ. ಅನಿಮಲ್ಸ್ ಬರಲ್ವಾ? ಬರುತ್ತಾ? ಎಷ್ಟೊತ್ತು ಸೈಟಿಂಗ್ ಯೂಶುವಲ್ ಆಗಿ? ಈವ್ನಿಂಗ್ ಮಾತ್ರ ಆಗುತ್ತೆ, ನೈಟ್ ಟೈಮ್. ನೈಟ್ ಅಲ್ಲಿ ಅಷ್ಟೇ. ಯಾಕಂದ್ರೆ ಎಲ್ಲ ಏರಿಯಾ ಫುಲ್ ಸೈಲೆಂಟ್ ಇದ್ರೆ ಮಾತ್ರ ಬರುತ್ತೆ. ನೇಚರ್ನ ಬ್ಯಾಕ್ ಸ್ಕೋರೆ ಕಿವಿಗೆ ಇಷ್ಟು ಇಂಪಾಗಿರುವಾಗ ಯಾವುದೇ ಆರ್ಟಿಫಿಷಿಯಲ್ ಮ್ಯೂಸಿಕ್ ಸೌಂಡ್ಸ್ಗಳನ್ನು ಈ ವಿಡಿಯೋಗೆ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ನಾವು ಆದಷ್ಟು ಈ ವಿಡಿಯೋನ ನ್ಯಾಚುರಲ್ ಆಗೇನೆ ಬಿಡ್ತಾ ಇದ್ದೀವಿ. Right behind you, there are so many things. You do it from inside, man. All of it is together.
All of you see up. See up, see up. ಕೊರಾಕಲ್ ರೈಡ್ ಅಥವಾ ತೆಪ್ಪನ ನಾವು ಯಾವಾಗ್ಲೂ ಜಾಸ್ತಿ ಎಂಜಾಯ್ ಮಾಡೋದೇನೆ ಲಾಸ್ಟಲ್ಲಿ ಅವರು ತಿರುಗಿಸೋವಂಥ ಗಿರ್ಗಿಟ್ಲಲ್ಲಿ. ಸೊ ಈ ಒಂದು ರೌಂಡ್ಸ್ ಏನಿತ್ತು ಇಟ್ ವಾಸ್ ಟೂ ಎಕ್ಸೈಟಿಂಗ್ ಆ್ಯಂಡ್ ತಲೆ ಗಿರ್ಗಿರ್ ಅಂತ ಸಿಗ್ತಾ ಇತ್ತು. ಬಟ್ ಸ್ಟಿಲ್ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಮೆಮರೀಸ್ ವಿ ಟೇಕ್ ಹೋಮ್. Manya, come on, make some noise. Manya, see up. ಈ ಒಂದು ಪರ್ಟಿಕ್ಯುಲರ್ ಮಿಸ್ಟ್ರಿ ಟ್ರೈಲ್ಸಲ್ಲಿ ನಿಮಗೆ ಬೇಕಾದಷ್ಟು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೀವು ಪೆಡಲ್ ಬೋಟ್ನ ಆಫ್ ಮಾಡ್ಬೋದು, ಇಲ್ಲ ಕಯಾಕಿಂಗನ್ನು ಆಫ್ ಮಾಡ್ಕೋಬೋದು, ಹಾಗೇನೇ ಕೊರಾಕಲ್ ರೈಡನ್ನು ನೀವು ಆಫ್ ಮಾಡ್ಕೋಬೋದು. ಸೊ ನಾವು ಮೂರನ್ನು ಟ್ರೈ ಮಾಡಿದ್ವಿ. ವಿ ಜಸ್ಟ್ ವಾಂಟೆಡ್ ಟು ಹ್ಯಾವ್ ದ ಬೆಸ್ಟ್ ಔಟ್ ಆಫ್ ಇಟ್. ಸೊ ಅದರಿಂದ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ವಿ ಡಿಡ್ ಕ್ಯಾರಿ ದ ಬೆಸ್ಟ್ ಮೆಮರೀಸ್ ಹೋಮ್. ಅಪ್ಪ ಮಗಳು ಕಯಾಕಿಂಗ್ನ ಎಂಜಾಯ್ ಮಾಡಿ ಬಂದರು. ನಾವು ಅಮ್ಮ ಮಗಳು ವಿ ವೆಂಟ್ ಆನ್ ಅ ಪೆಡಲ್ ಬೋಟ್. ಆದರೆ ನಮ್ಮ ಜೊತೆಯಲ್ಲಿ ವಿ ಡಿಡ್ ಟೇಕ್ ಆರ್ ಕಿಂಗ್ ಬಿಹೈಂಡ್. ನೋಡಿ ಇಬ್ಬರು ಲೇಡಿ ಡ್ರೈವರ್ಸು ನನ್ನನ್ನು ನೀರಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ ಡ್ರೈವಿಂಗ್ ಇನ್ ವಾಟರ್. 500 rupees. Okay, they're asking hefty amount and looting me. But I have kept all the trust on the God and I'm going. Okay, I'm camera पे बोल रही हूँ, record कर लेना. See, ಇವರು ಬೋಟಲ್ಲಿ ಹೋಗ್ತಾ ಸೀರಿಯಸ್ನೆಸ್ ಇಲ್ದಿರ ಇದೆಲ್ಲ ಮಾಡ್ಕೊಂಡು ಕೂತವ್ರು. ಹೆಂಗೆ ಕರ್ಕೊಂಡು ಹೋಗ್ತಾರೆ? ಫಾಸ್ಟಾಗಿ ರ್ಯಾಶಾಗೆಲ್ಲ ಓಡಿಸ್ತಾ ಇದ್ದಾರೆ ನೋಡಿ. ಕ್ಯಾಮ್ರಲ್ಲಿ ಹೇಳಿದ್ದೀನಿ ಇದೆಲ್ಲ. ಅಪ್ಪ ಮಧ್ಯಕ್ಕೆ ಹೋಗಿದ್ವಾ? So here we are taking Mr. Harsha on a boat ride and ಯಾವಾಗಲೂ ಅವ್ರು ನಮ್ಮನ್ನು ಕಾರಲ್ಲಿ ಸುತ್ತಿಸ್ತಾರೆ. ಇವತ್ತು ನಾವು ಅವ್ರನ್ನ ಪೆಡಲ್ ಬೋಟಲ್ಲಿ ಸುತ್ತಿಸ್ತಾ ಇದ್ದೀವಿ. So here is the king relaxing behind. If you're coming to Gopinatham, contact us. Only 500 rupees per peddler. We'll take you on a very nice boat ride. Only 500 rupees per peddler. ಎಲ್ಲ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ಗಳನ್ನು ಎಂಜಾಯ್ ಮಾಡಿ ನಾವು ವಾಪಸ್ ರೂಮ್ ಕಡೆ ಹೊರಡೋಷ್ಟೊತ್ತಿಗೆ ಸನ್ರೈಸ್ ಆಗಿತ್ತು, ಹಾಗೆ ಸೂರ್ಯ ನೆತ್ತಿ ಮೇಲೆ ಬಂದಿತ್ತು. ಇಟ್ ವಾಸ್ ಅ ಬ್ಯೂಟಿಫುಲ್ ಸೈಟಿಂಗ್ ಟು ದ ಐಸ್. ವಾಟರ್ ಸ್ಪೋರ್ಟ್ಸ್ ಮುಗಿಸ್ಕೊಂಡು ನಾವು ನಮ್ಮ ಥಾರಲ್ಲೇನೆ ಒಂದು ಸಫಾರಿ ಹೋಗೋಣ ಅಂತ ಅಂದ್ಬಿಟ್ಟು ವಿ ಹಿಟ್ ದ ರೋಡ್ಸ್ ಆಫ್ ಗೋಪಿನಾಥಮ್. ಸೊ ನೋಡೋಣ ಕಾಡಲ್ಲಿ ಏನಾದರೂ ಕಾಣಿಸುತ್ತಾ ಪ್ರಾಣಿಗಳು ಅನ್ನೋ ಒಂದು ಆಸೆಯಲ್ಲಿ ನಾವು ನಮ್ಮ ಇಡೀ ಫ್ಯಾಮಿಲಿ ಒಂದು ಮಾರ್ನಿಂಗ್ ಸಫಾರಿ ನಮ್ಮದೇ ಥಾರಲ್ಲಿ ಹೊರಟು. We just came for our morning safari. ಬೆಳಗ್ಗಿನ ಜಾವ ಅನ್ನಕ್ಕಾಗಲ್ಲ, ಇಟ್ಸ್ ಆಲ್ರೆಡಿ 8:30. ಏನೋ ಆನಿಮಲ್ಸ್ ಕಾಣಿಸ್ತಿಲ್ಲ. ಆನಿಮಲ್ಸ್ ಅಂದರೆ ಇದು ಒಂದೇ ಇರೋದು, ಬರೀ ಅದೇ ಕಾಣಿಸ್ತಿದೆ. ಒಂದು ಸ್ವಲ್ಪ ಹಿಂದೆ ಹೋದರೆ ಪೀಕಾಕ್ ಕಾಣಿಸ್ತು, ಆದರೆ ಅದು ಫುಲ್ ಒಳಗೆ ಹೋಗ್ಬಿಡ್ತು. ಆಮೇಲೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎಲಿಫೆಂಟ್ಸ್, ಡಿಯರು ಕಾಣಿಸ್ತಿಲ್ಲ ನಮಗೆ. But the water bodies here are very pretty. They're surrounded by mountains and forests. Let's try our luck. And ಏನು ಸಿಕ್ಕಿಲ್ಲ ಅಂದರೆ ಡೈರೆಕ್ಟ್ ಹೋಟ್ಲ ರೆಸಾರ್ಟಲ್ಲಿ ಸಿಗ್ತೀವಿ. ಏನಾನ ಇಫ್ ವಿ ಫೈಂಡ್ ಎನಿಥಿಂಗ್ ದೆನ್ ವಿಲ್ ಕ್ಯಾಚ್ ಅಪ್ ದೇರ್. We just now came for breakfast and ಇಲ್ಲಿ ಟೋಸ್ಟ್, ಇಡ್ಲಿ, ಸಾಂಬಾರ್, ಚಟ್ನಿ ಇದೆ, ಮತ್ತು ಇಲ್ಲಿ ಪೊಂಗಲ್, ಉಪ್ಪಿಟ್ಟು, ಕೇಸರಿಬಾತ್, ಫ್ರೂಟ್ಸ್, ಇಲ್ಲಿ ವಡೆ ಮತ್ತು ವಾಟರ್ ಮೆಲನ್ ಇದೆ.
Let us start. ಈ ಪ್ಲೇಟ್ ಇದೆ. ಈ ಚೆಕ್ಔಟ್ಗೆ ಮುಂಚೆ ನಾವು ಅಲ್ಲೇ ಇದ್ದಂತಹ ಕೆಲವು ರೋಪ್ ಆಕ್ಟಿವಿಟೀಸ್ಗಳನ್ನು ಮಾಡಿ ಆಮೇಲೆ ಚೆಕ್ಔಟ್ ಆದ್ವಿ ಈ ಒಂದು ರೆಸಾರ್ಟಿಂದ. ಈ ಜಾಗದ ನಮ್ಮ ಟೋಟಲ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದರೆ ಸಮ್ಮರ್ಸಲ್ಲಿ ಆದಷ್ಟು ನಾವು ಈ ಟೆಂಟ್ಸ್ನ ಅವಾಯ್ಡ್ ಮಾಡಿದ್ರೆ ಐ ಥಿಂಕ್ ಇಟ್ ವುಡ್ ಬಿ ಬೆಟರ್. ಎ ಸಿ ಮತ್ತು ಫ್ಯಾನ್ ಇದ್ರೂ ಕೂಡ ವಿ ವರ್ ಸ್ವೆಟಿಂಗ್ ವೆರಿ ಬ್ಯಾಡ್ಲಿ. ಬಟ್ ಮಾನ್ಸೂನ್ ಆ್ಯಂಡ್ ವಿಂಟರ್ಸ್ ಆರ್ ದ ಬೆಸ್ಟ್ ಸೀಸನ್ ಅಂತ ಅನ್ಕೋಬೋದು. ಆ್ಯಂಡ್ ನಿಜವಾಗ್ಲೂ ದಿಸ್ ಪ್ಲೇಸ್ ಇಸ್ ವೆರಿ ಪೀಸ್ಫುಲ್, ವೆರಿ ಬ್ಯೂಟಿಫುಲ್. ಎಸ್ಪೆಷಲಿ ದ ಬ್ಯಾಕ್ ವಾಟರ್ಸ್ ಏನಿತ್ತು, ಇಟ್ ವಾಸ್ ಜಸ್ಟ್ ಸೂದಿಂಗ್ ಆ್ಯಂಡ್ ಅ ಪ್ಲೇಸ್ ಟು ರೀಜೆನ್ಯುವೇಟ್ ಆ್ಯಂಡ್ ರಿವೈವ್. ಸಿಟಿ ಲೈಫಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿ ಸ್ಟ್ರೆಸ್ ಬರ್ಡನ್ನಿಂದ ಹೊರಗಡೆ ಬರಬೇಕು ಅಂತಂದರೆ ಈ ರೀತಿಯಾದಂತಹ ಸುಂದರವಾದ ತಾಣಗಳನ್ನು ಆಗಾಗ ಭೇಟಿ ಮಾಡ್ತಾ ಇದ್ರೆ ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಪೀಸ್. ಸೊ ಹೇ ಗೈಸ್, ಇವಾಗ ಒಂದು ಜಾಗದಲ್ಲಿ ನಿಲ್ಸಿದ್ದೀವಿ. ಇಟ್ ಇಸ್ ಅಮೇಝಿಂಗ್. ಯಾವ ಜಾಗ ಅಂತ ಹೇಳ, ಇಲ್ಲೇ ರೋಡ್ ಪಕ್ಕನೇ ಇದೆ. ನಾವು ಹೋಟ್ಲಿಂದ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದ್ವಿ. MM ಹಿಲ್ಸ್ ಕ್ರಾಸ್ ಮಾಡಿದ ಮೇಲೆ ನಮ್ಗೆ ಈ ಜಾಗ ಕಾಣಿಸಿದೆ. ಸೊ ವಾಟ್ ಇಸ್ ದಿಸ್ ಪ್ಲೇಸ್? ಇನ್ 3, 2, 1. ಸೊ ದಿಸ್ ಇಸ್ ಅ ಸನ್ಫ್ಲವರ್ ಫೀಲ್ಡ್. ಎಷ್ಟು ಸುಂದರವಾಗಿದೆ ಅಂತ ನೀವೇ ನೋಡಿ ಇಲ್ಲಿ. ಇಟ್ ಈಸ್ ಸೋ ಪ್ರಿಟಿ. ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ. ವಿಲ್ ಎಂಜಾಯ್ ದಿಸ್ ಪ್ಲೇಸ್. ವಾವ್, ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಸನ್ಫ್ಲವರ್ ಫೀಲ್ಡ್ಸ್. ಇಟ್ ಈಸ್ ಸೋ ಬ್ಯೂಟಿಫುಲ್. ಮುಂಚೆ ಎಲ್ಲ ಈ ಥರ ನೋಡ್ಕೊಂಡು ಬರ್ತಿದ್ವಿ, ಬಟ್ ವಿ ಕುಡ್ ನೆವರ್ ಸ್ಟಾಪ್ ಆ್ಯಂಡ್ ಕಮ್ ಇನ್ ಸೈಡ್ ಲೈಕ್ ದಿಸ್. ವಾವ್, ಆಬ್ಸಲ್ಯೂಟ್ಲಿ ಪ್ರಿಟಿ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸನ್ಫ್ಲವರ್ ಫೀಲ್ಡ್ಸ್ನ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದ ನಮ್ಮ ಕಣ್ಣಿಗೆ ಬಿದ್ದದ್ದು ಈ ಒಂದು ದಿವ್ಯವಾದಂತಹ ನಮ್ಮ ಕನ್ನಡಾಂಬೆಯ ಹಳದಿ ಕೆಂಪು ಬಣ್ಣದ ಈ ಒಂದು ಬಾವುಟ. ಈ ಬಾವುಟನ ನೋಡಿ ಒಂದು ರೀತಿಯಾದಂತಹ ರೋಮಾಂಚನವಾಯಿತು. ಒಂದು ನಿಮಿಷ ನಮಗೆ ಕನ್ನಡ ರಾಜ್ಯೋತ್ಸವ ಕಣ್ಮುಂದೆ ಬಂದು ಹೋದಂಗಾಯಿತು. ಕನ್ನಡದ ರಾಜ್ಯೋತ್ಸವದ ತಿಂಗಳಲ್ಲ ಅಂದ್ರೂ ಸಮ್ಮರಲ್ಲಿ, ಮಾರ್ಚಲ್ಲಿ ಈ ರೀತಿಯಾದಂತಹ ಬಾವುಟ ಕಣ್ಣಿಗೆ ಬಿದ್ದದ್ದು ಬಹಳ ಸಂತೋಷ ಆಯಿತು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ ಮಾತೆ. ಸೊ ಇವತ್ತಿನ ಈ ಟ್ರಿಪ್ಪನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.